ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಕುಕಿಂಗ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಲಡ್ಡುನ ತಿನ್ನೋದ್ರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ಗಳು ಸಿಗುತ್ತೆ. ಸೊ ಹಾಗಿದ್ರೆ ಬನ್ನಿ ಈ ಒಂದು ಎನರ್ಜಿ ಲಡ್ಡುನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಹಾಗಿದ್ರೆ ಈ ಒಂದು ಲಡ್ಡುನ ಪ್ರಿಪೇರ್ ಮಾಡಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ. 1 kg ಅಷ್ಟು ಒಣ ಕೊಬ್ಬರಿನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಸಿ ಕೊಬ್ಬರಿನೂ ಯೂಸ್ ಮಾಡಬಹುದು. ಬಟ್ ಹಸಿ ಕೊಬ್ಬರಿನ ಯೂಸ್ ಮಾಡೋದ್ರಿಂದ ಹೆಚ್ಚು ದಿನಗಳ ಕಾಲ ಇಡ್ಲಿಕ್ಕೆ ಆಗಲ್ಲ, ಅದು ಬೇಗ ಹಾಳಾಗುತ್ತೆ. ಈ ಒಂದು ಒಣ ಕೊಬ್ಬರಿಲಿ ಲೋ ಕೊಲೆಸ್ಟ್ರಾಲ್ ಇದೆ, ಹಾಗೆ ನಮ್ಮ ಸ್ಕಿನ್ ಮತ್ತೆ ಹೇರ್ ನ ಮಾಯಿಶ್ಚರೈಸ್ ಮಾಡುತ್ತೆ. ನಂತರ ಅರ್ಧ kg ಅಷ್ಟು ಒಣ ಖರ್ಜೂರನ ತಗೊಂಡು ಅದರಲ್ಲಿರುವಂತ ಬೀಜನ ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಟ್ಕೋಬೇಕು. ಈ ಒಂದು ಖರ್ಜೂರದಲ್ಲಿ ವಿಟಮಿನ್ಸ್, ಮಿನರಲ್ಸ್ ಮತ್ತೆ ಫೈಬರ್ಸ್ ಜಾಸ್ತಿ ಆಗಿರುತ್ತೆ, ಹಾಗೆ ಇದು ನಮ್ಮ ಬ್ರೈನ್ಗೆ ತುಂಬಾನೇ ಒಳ್ಳೇದು. ನಂತರ 100 ಗ್ರಾಮ್ ಅಷ್ಟು ಬಾದಾಮಿ, ಗೋಡಂಬಿ, ಪಿಸ್ತಾನ ತಗೊಂಡಿದ್ದೀನಿ. ಇದೆಲ್ಲದರಲ್ಲೂ ನಿಮ್ಗೆ ಕ್ಯಾಲ್ಸಿಯಂ ಹೆಚ್ಚು ಸಿಗುತ್ತೆ. ನೀವು ಬೇಕಿದ್ದಲ್ಲಿ ವಾಲ್ನಟ್ ಮತ್ತೆ ಪಂಪ್ಕಿನ್ ಸೀಡ್ಸ್ ಕೂಡ ತಗೋಬಹುದು. ನಂತರ ನಾನಿಲ್ಲಿ ಒಣ ಕೊಬ್ಬರಿ ಮತ್ತೆ ಒಣ ಖರ್ಜೂರನ ಈ ರೀತಿ ತರಿತರಿಯಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನಾನು ಈ ರೀತಿಯಾಗಿ ತರಿತರಿಯಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕೂಡ ಕಟ್ ಮಾಡಿಟ್ಕೋಬಹುದು. ನಂತರ ಒಂದು ಬಾಣಲಿನ ತಗೊಂಡು ಅದಕ್ಕೆ 1 ಕಪ್ ಅಷ್ಟು ಬೆಲ್ಲನ ಹಾಕಿ 1/4 ಕಪ್ ಅಷ್ಟು ನೀರನ್ನ ಹಾಕಿ ಬೆಲ್ಲದ ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಒಂದು ಬೆಲ್ಲನ ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಹ್ಯೂಮಿನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ. ಬೆಲ್ಲನ ನೀಟಾಗಿ ಕಾಯಿಸ್ಕೊಂಡು ಈ ರೀತಿ ಒಂದೆಳೆ ಪಾಕ ಬರೋ ತರ ರೆಡಿ ಮಾಡ್ಕೋಬೇಕು. ನಂತರ ನಾವು ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಒಣ ಖರ್ಜೂರ ಮತ್ತೆ ಒಣ ಕೊಬ್ಬರಿ ಪೌಡರ್ಗೆ ಈ ಒಂದು ಬೆಲ್ಲದ ಪಾಕನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೇನೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ಪೌಡರ್ನು ಕೂಡ ಇದಕ್ಕೆ ಹಾಕೊಂಡು ಬಿಸಿ ಇರುವಾಗ್ಲೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೊನೆಯದಾಗಿ 3 ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಅದನ್ನ ಚೆನ್ನಾಗಿ ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದು ಮೀಡಿಯಂ ಸೈಜ್ ನ ಉಂಡೆಗಳನ್ನ ಈ ರೀತಿ ನಿಮ್ ಕೈಯಲ್ಲೇ ಕಟ್ಬಹುದು. ಈಸಿಯಾಗಿ ಬರುತ್ತೆ. ನಾವಿಲ್ಲಿ ಯೂಸ್ ಮಾಡಿರುವಂತ ಎಲ್ಲಾ ಪದಾರ್ಥಗಳು ಕೂಡ ಡ್ರೈ ಆಗಿರೋದ್ರಿಂದ ಹೆಚ್ಚು ದಿನಗಳ ಕಾಲ ಕೆಡದಂತೆ ಇಡಬಹುದು. ಒಂದು ಏರ್ ಟೈಟ್ ಕಂಟೈನರ್ಲಿ ಹಾಕಿಟ್ರೆ ಮಿನಿಮಮ್ 20 ಡೇಸ್ ಕೆಡದಂತೆ ಇಡಬಹುದು. ದಿನಾಲು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಲಡ್ಡುನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಬೆನಿಫಿಟ್ಸ್ಗಳು ಸಿಗುತ್ತೆ. ಸೊಂಟ ನೋವು, ಕಾಲು ನೋವು ಅಂತ ಅನ್ನೋರು ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ದಿನಾಲು ತಿನ್ನೋದ್ರಿಂದ ಅವರ ಒಂದು ಮೂಳೆಗಳು ತುಂಬಾನೇ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಹೊರಗಡೆ ಬೇಕರಿಲಿ ಸಿಗುವಂತ ಪದಾರ್ಥಗಳನ್ನ ತಿನ್ನೋ ಬದಲು ಈ ರೀತಿ ಮನೆಯಲ್ಲಿ ಒಂದು ಹೆಲ್ದಿ ಆಗಿರುವಂತ ಲಡ್ಡುನ ಪ್ರಿಪೇರ್ ಮಾಡ್ಕೊಂಡು ಡೈಲಿ ಒಂದೊಂದು ತಿಂತಾ ಬನ್ನಿ. ನಿಮ್ಮ ಆರೋಗ್ಯದಲ್ಲಿ ತುಂಬಾನೇ ಇಂಪ್ರೂವ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ತುಂಬಾನೇ ಈಸಿಯಾಗಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬಹುದು ಅಂತ. ಇದನ್ನ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ತಿನ್ಬಹುದು. ಚಿಕ್ಕ ಮಕ್ಕಳಿಗೂ ಕೂಡ ಡೈಲಿ ಒಂದು ಲಡ್ಡುನ ಕೊಡ್ತಾ ಬನ್ನಿ. ಅವರ ಮೂಳೆಗಳು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ, ಎನರ್ಜಿ ಕೂಡ ಬರುತ್ತೆ. ಐ ಹೋಪ್ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.